ಒಂದು ಹುಲಿ ಜೋಡಿ ಹುಲಿ ಗೂಡಿನಲ್ಲಿ ಓಡಾಡ್ತಾ ಇರ್ತದೆ. ಇವನ ಮೇಲೆ ಇದ್ದಕ್ಕಿದ್ದ ಹಾಗೆ ಬೇಟೆಗೆ ಹೋದವನು ನಿಜವಾಗಿ ಅವನು ಯಾವುದೋ ಜಿಂಕೆಯನ್ನು ನಟಿಸಿಕೊಂಡು ಬಂದಿರ್ತಾನೆ. ಜಿಂಕೆ ಮರೆಯಾಗುತ್ತೆ. ಈ ಜೋಡಿ ಹುಲಿಗಳು ಎದುರುಗಡೆ ಸಿಕ್ಕು ಅವನ ಮೇಲೆ ಅದು ದಾಳಿ ಮಾಡಲಿಕ್ಕೆ ಅಂತ ಬಂದಾಗ ಅದರಲ್ಲಿ ಹೆಣ್ಣು ಹುಲಿಯನ್ನು ಅವನು ಹೊಡೆದು ಬಿಡ್ತಾನೆ. ಹೊಡೆದ ಮೇಲೆ ಗೊತ್ತಾಗುತ್ತೆ ಅದು ಬರೀ ಹೆಣ್ಣು ಹುಲಿ ಆಗಿರಲಿಲ್ಲ, ಅದೊಂದು ರಾಕ್ಷಸಿ ಅಂತ. ಇಡೀ ಬೆಟ್ಟದಷ್ಟು ವ್ಯಾಪಿಸಿಕೊಂಡು ದೇಹ ಬಿದ್ದು ಹೋಗುತ್ತೆ. ಅವನಿಗೆ ಮಂತ್ರಗಳ ಬಲ, ಅಸ್ತ್ರದ ಬಲ ಚೆನ್ನಾಗಿತ್ತು. ಅದರಿಂದಾಗಿ ಆ ಗಂಡು ಹುಲಿಯನ್ನು ಕೂಡ ಹೊಡಿಬೇಕು ಅಂತ ಹೊರಡ್ತಾನೆ. ಅದು ತಪ್ಪಿಸಿಕೊಂಡು ಹೋಗುತ್ತೆ. ತುಂಬ ವೇದನೆ ಪಡುತ್ತೆ, ತನ್ನ ಹೆಂಡತಿ ಸತ್ತು ಹೋದ್ಲು ಅಂತ. ರಾಕ್ಷಸಿಯನ ಬಗ್ಗೆ ಯೋಚನೆ ಆಗುತ್ತೆ ಅವನಿಗೆ. ಅವನೇನು ಮಾಡ್ತಾನೆ ಅಂದರೆ, ಅಲ್ಲಿಂದ ತಪ್ಪಿಸಿಕೊಂಡು ಹೋದವನು ಅವನನ್ನು ಬೆನ್ನಟ್ಟಿಕೊಂಡು ಹಾಗೆ ತಿಳಿಯದಂತೆ ಬಂದು ಅವನ ಅರಮನೆಯಲ್ಲಿ ಸೇರಿಕೊಂಡು, ಒಂದು ಸರ್ತಿ ವಸಿಷ್ಠರು ಆಹಾರಕ್ಕಾಗಿ ವ್ಯವಸ್ಥೆ ಮಾಡು ಅಂತ ಹೇಳಿದಾಗ ಅಡಿಗೆಯವನ ಒಳಗೆ ಇದೇ ರಕ್ಕಸ ಸೇರಿಕೊಂಡು ಅವನಿಗೆ ಅಲ್ಲೇ ಗಲ್ಲು ಶಿಕ್ಷೆಗೆ ಒಳಪಡಿಸಿದ್ದಂತಹ ಒಬ್ಬನ ಶರೀರವನ್ನು ತಂದು, ಅದರ ಆಹಾರವನ್ನು ತಂದು ವಸಿಷ್ಠರಿಗೆ ಬಡಿಸುವಂತೆ ಮಾಡುತ್ತಾನೆ. ವಸಿಷ್ಠರಿಗೆ ಆಹಾರದಲ್ಲಿ ನರಮಾಂಸ ಬೆರೆತದ್ದನ್ನು ನೋಡಿ ಸಿಕ್ಕಾಪಟ್ಟೆ ಸಿಟ್ಟು ಬಂದು ಶಪಿಸ್ತಾರೆ. ಒಬ್ಬ ಗುರುಗಳಿಗೆ ರಕ್ಕಸ ಸ್ವಭಾವದಂತೆ ವರ್ತಿಸಿ ಆಹಾರವನ್ನು, ನರಮಾಂಸದ ಭಾಗವನ್ನು ಕೊಟ್ಟಿದ್ಯಲ್ವ ನೀನು ಅಂತ ರಕ್ಕಸನಾಗು ಅಂತ ಶಪಿಸ್ತಾರೆ. ಆಗ ಪ್ರತಿಯಾಗಿ ಅವರು ಕೂಡ ಸಿಟ್ಟಿಗೇಳ್ತಾರೆ. ಸೂದವೇಶಂ ಪಕ್ವಾಮಿಷಂ ಮಾನುಷಸ್ಯ ಚ ಪಾದಾತ್ ಸ್ಥಿತಸ್ಯ ರಾಜಾಪಿ ಹಿರಣ್ಯಪಾತ್ರೆ ಧೃತ್ವಾ ಗುರೋರ್ಗಮನಂ ಪ್ರತೀಕ್ಷನ್. ತರುವಾಗ ಅವನಿಗೆ ಎಷ್ಟು ಶ್ರದ್ಧೆಯಿಂದ ತಂದಿರ್ತಾನೆ ಅಂದರೆ, ನನ್ನ ಗುರುಗಳಿಗೆ ನಾನು ಚೆನ್ನಾಗಿರೋದನ್ನು ಕೊಡಬೇಕು ಅಂತಲೇ ಯೋಚನೆ ಮಾಡಿ ತಂದಿರ್ತಾನೆ. ಆದರೆ ಗುರುಗಳಿಂದ ಪ್ರತಿಯಾಗಿ ಬಂದ ಮಾತು ತುಂಬ ಕೋಪ ಬರುತ್ತೆ. ಯಾವ ರೀತಿಯಿಂದಲೂ ಅವನ ಗಮನದಲ್ಲಿ ಏನು ಅಂದರೆ, ನಮ್ಮ ಅರಮನೆಯಲ್ಲಿ ಎಲ್ಲೂ ಕೂಡ ನರಮಾಂಸದ ವ್ಯವಸ್ಥೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಡಿಗೆ ಮನೆಗೆ ಇಲ್ಲಿ ತನಕವೂ ಕೂಡ ಅದರ ಯೋಚನೆ ಇಲ್ಲ. ಅಂದ ಮೇಲೆ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಗುರುಗಳೇ ಎಲ್ಲೋ ಒಂದು ವಿಷಯದಲ್ಲಿ ತಪ್ಪಿದ್ದಾರೆ ಅಂತ ಭಾವಿಸಿ ಅವರ ಮೇಲೆ ಕೋಪ ಮಾಡಿಕೊಳ್ತಾನೆ. ನಿಜವಾಗಿ ತುಂಬ ಕೋಪವನ್ನು ಗೆದ್ದವನು, ಗುರುಗಳ ಶುಶ್ರೂಷೆಯಲ್ಲಿ ತುಂಬಿಕೊಂಡವನು, ಅವನಿಗೆ ಇದರೆಲ್ಲದರ ಬಗ್ಗೆ ಗೊತ್ತಿದೆ. ಆದರೆ ಗುರುಗಳು ತನಗೆ ಮಾಡಿದ ಈ ಶಾಪದ ಮಾತು ಯಾಕಂದ್ರೆ ರಾಕ್ಷಸನಾಗು ಅಂತ ಹೇಳಿದರೆ ಒಂದು ಮನುಷ್ಯ ಶರೀರ ಸಿಗುವುದೇ ಬಹಳ ಕಷ್ಟದಲ್ಲಿ. ಅಂಥ ಸಂದರ್ಭದಲ್ಲಿ ಮನುಷ್ಯನಂತೆ ಸಾಧನೆ ಮಾಡಿ ಬದುಕಬೇಕು ಅಂತ ಅನ್ನೋವನಿಗೆ ಬುದ್ಧಿ ಕೆಡುವ ಹಾಗೆ ರಾಕ್ಷಸ ಪ್ರವೃತ್ತಿಯನ್ನು ನನಗೆ ಶಿಕ್ಷೆಯಾಗಿ ಶಪಿಸಿದ್ರಲ್ವ ಅಂತ ಕೋಪಕ್ಕೆ ತಾನೂ ಕೂಡ ಏನು ಅಸಮರ್ಥ ಅಲ್ಲ ನಾನು ಅಂತ ನೀರನ್ನು ತೆಗೆದುಕೊಂಡು ಅವರನ್ನು ಶಪಿಸಬೇಕು ಅಂತ ನೀರನ್ನು ತೆಗೆದುಕೊಂಡು ಹೊರಟಾಗಲೇ ಅವನ ಹೆಂಡತಿ ತುಂಬ ಜಾಣೆ, ಮದಯಂತಿ ಅಂತ ಆಕೆಯ ಹೆಸರು. ತಯೋಕ್ತೋ ಭೂಪತಿ ಕೋಪಂ ತ್ಯಕ್ವಾ ಭಾರ್ಯಾಂ ನನಂದ ಚ ಜಲಂ ಕುತ್ರ ಕ್ಷಿಪಾಮೀತಿ ಚಿಂತೆಯಾಮಾಸ ಚಾತ್ಮನ. ಅವಳು ಹೇಳ್ತಾಳೆ, ಗುರುಂತು ಕೃತ್ಯಂ ಹುಂಕೃತ್ಯ ಯೋ ವದೇನ್ ಮೂಢಧೀರ್ನರಃ ಅರಣ್ಯೇ ನಿರ್ಜಲೇ ದೇಶೇ ಸಭವೇದ್ ಬ್ರಹ್ಮರಾಕ್ಷಸ. ಗುರುಗಳನ್ನು ಒಂದು ವೇಳೆ ನೀನು ವಿರೋಧಿಸಿದಿ ಅಂತಾದರೆ ಅದು ನಿನಗೇ ತೊಂದರೆ ಆಗುತ್ತೆ. ಮದಯಂತಿ ಹೇಳುವ ಮಾತು, ನೀನು ಕ್ಷತ್ರಿಯನಾಗಿ ತಾಳ್ಮೆಯಿಂದ, ಗೊತ್ತು ಕೋಪ ಬರುತ್ತೆ, ರಾಜನಾಗಿ ತಕ್ಷಣದಲ್ಲೇ ಎಲ್ಲರನ್ನು ಎದುರಿಸಬೇಕು ಅಂತ ಅನ್ನುವ ಹಠ ಬರುತ್ತೆ. ಆದರೆ ನೀನು ಈ ಕ್ಷಣದಲ್ಲಿ ಈಗ ನಿನ್ನ ಗುರುಗಳ ಮೇಲೆ ಕೋಪ ಮಾಡಿಕೊಳ್ಳುವುದರಲ್ಲಿ ಯಾವ ಅರ್ಥವೂ ಇಲ್ಲ, ದೊಡ್ಡ ತಪ್ಪು ನೀನು. ಆದ್ದರಿಂದ ಮನಸ್ಸನ್ನು ನಿಗ್ರಹಗೊಳಿಸು. ಯಾರು ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಗುರುಗಳ ಶುಶ್ರೂಷೆಯಲ್ಲಿ ರತನಾಗ್ತಾನೋ ಅವನು ಖಂಡಿತ ಪ್ರಯಾಂತಿ ಬ್ರಹ್ಮಸದನಂ. ನಿಜವಾಗಿಯೂ ಎಷ್ಟೇ ಖಂಡಿತ ಗುರುಗಳಲ್ಲೇ ಕೆಲವೊಮ್ಮೆ ತಪ್ಪಿರಬಹುದು, ಆ ವಿಷಯದಲ್ಲಿ ನಾವು ತಪ್ಪು ಅಂತ ಹೇಳೋಣ. ಆದರೆ ಅದರ ಜೊತೆಗೆ ಇನ್ನಷ್ಟು ನೂರಾರು ಒಳ್ಳೆಯ ಕ್ವಾಲಿಟಿಯನ್ನು ನಾವು ನೋಡದೆ ಅದೊಂದೇ ವಿಷಯಕ್ಕಾಗಿ ಅವರನ್ನು ದ್ವೇಷಿಸ್ತೇವೆ ಅಂದರೆ ತಪ್ಪನ್ನು ತಪ್ಪು ಅಂತ ಕೆಲವೊಮ್ಮೆ ನಾವು ಅನಿವಾರ್ಯವಾಗಿ ಹೇಳಿ ದೂರವಾಗುವುದು ಉತ್ತಮ ಹೊರತು ಅದೇ ಕಾರಣಕ್ಕಾಗಿ ಅವರನ್ನು ವಿರೋಧಿಸಿ ನಾಶಪಡಿಸ್ತೇನೆ ಅಂತನ್ನುವ ಹಠಕ್ಕೆ ಬೀಳುವುದು ಯಾವ ಕಾರಣದಲ್ಲೂ ಸರಿಯಲ್ಲ ಅಂತ ಮದಯಂತಿ ಹೀಗೆ ಅಂದರೆ ಒಂದು ಹೆಣ್ಣಾಗಿ ನೋಡಿ ಧರ್ಮಶಾಸ್ತ್ರದ ಸೂಕ್ಷ್ಮವನ್ನು ಅವಳು ಎಷ್ಟು ಚೆನ್ನಾಗಿ ಅರಿತಿದ್ಲು. ನಮಗೇನು ಅಂದರೆ ಹೆಣ್ಮಕ್ಳಿಗೆ ಏನೂ ಶಾಸ್ತ್ರಜ್ಞಾನ ಇರಲ್ಲ, ಅವ್ರಿಗೇನು ಹೇಳ್ಕೊಡಲ್ಲ, ಅವ್ರಿಗೇನು ಗೊತ್ತಿರಲ್ಲ, ಅವರು ಸುಮ್ಮನೆ ಅಡಿಗೆ ಪಾತ್ರೆ ತೊಳ್ಕೊಂಡು ಇರ್ತಾ ಇದ್ರು ಅಂತ ಅನ್ನುವ ಕಲ್ಪನೆಯಲ್ಲೇ ಇದ್ದೇವೆ. ನಾನು ಇದು ಒಂದು ಪಾತ್ರ ಅಂತ ಹೇಳ್ತಾ ಇಲ್ಲ. ಪುರಾಣದಲ್ಲಿ ಎಷ್ಟೇ ಪಾತ್ರಗಳು ನೋಡಿ, ಅವಳೊಬ್ಬಳು ಕ್ಷತ್ರಿಯ ಹೆಣ್ಮಗಳು, ಇನ್ನು ಕೆಲವರು ಯಾರು ಋತ್ವಿಜರಾಗಿದ್ದರೆ ಅವರಿಗೆ ಮಾತ್ರ ಮನೆಯಲ್ಲಿ ಒಂದಿಷ್ಟು ಕಿವಿಗೆ ಬೀಳ್ತಾ ಇರುತ್ತೆ, ಅವರಿಗೇನೋ ಹೇಳಿದ್ದು ಗೊತ್ತಾಗಿರುತ್ತೆ, ಇವರಿಗೆ ಹಾಗಲ್ಲ.
ಎಲ್ಲಿಯೂ ಕೂಡ ಅವರಿಗೆ ತಿಳ್ಕೊಳ್ಳುವ ಹಂಬಲ ಇದ್ದು ಬೇಕು ಅಂತ ಅನ್ನುವ ಬಯಕೆ ಇದ್ದಲ್ಲಿ ಅವರಿಂದ, ಯಾಕೆಂದರೆ ನಮಗೆ ಇವತ್ತಿನ ಕಲ್ಪನೆ ಏನು ಅಂದರೆ ಶಾಲೆಗೆ ಹೋಗಬೇಕು, ಶಾಲೆಗೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಗುರುಕುಲ ಅವ್ರಿಗೆ ಮಾತ್ರ ಇತ್ತು. ಗುರುಕುಲ ಅಂತ ಅನ್ನೋದು ಒಂದು ವಿಶಿಷ್ಟವಾದ ಜ್ಞಾನಕ್ಕೆ ಕಾರಣವಾದ ಜಾಗ ಹೊರತು ಶಿಕ್ಷಣ ಸಿಗ್ಲಿಕ್ಕೆ ಅದೊಂದೇ ಕೊನೆಯ ಮಾದರಿ ದಾರಿ ಅಲ್ಲ. ನಮಗೆ ಗೊತ್ತಿರುತ್ತೆ, ಸ್ವಲ್ಪ ಹಳಬರಿಗೆ ಯೋಚನೆ ಮಾಡಿದರೆ ಒಂದು ಮನೆ ಅಂದರೆ ಕೂಡು ಕುಟುಂಬ. ದೊಡ್ಡವರು ಯಾವಾಗಲೂ ಕೂಡ ಸಂಜೆಯ ಹೊತ್ತಿನಲ್ಲಿ ರಾಮಾಯಣ ಮಹಾಭಾರತ ಇತ್ಯಾದಿಗಳನ್ನು ಹೇಳಿಕೊಂಡು ಭಜನೆ ಮಾಡಿ ಸಂತೋಷದಿಂದ ಪ್ರತಿಯೊಬ್ಬರ ಮನಸ್ಸಿನಲ್ಲಿರುವ ಸಂದೇಹಗಳನ್ನು ಪರಿಹರಿಸುವ ತಾಳ್ಮೆ ದೊಡ್ಡವರಾಗಿ ಆಗ ತಗೊಳ್ತಾ ಇದ್ರು. ಹಾಗಾಗಿ ಎಲ್ಲರಿಗೂ ಸಾಮಾನ್ಯವಾದ ತಿಳುವಳಿಕೆಗೆ ಬೇಕಾದ ಜ್ಞಾನ ಬಂದೇ ಬರ್ತಾ ಇತ್ತು. ಇನ್ನೇನು ಅದರಲ್ಲೂ ವಿಶಿಷ್ಟವಾದ ಉಪನಿಷತ್ತಿನ ಚಿಂತನೆಗಳು ಇತ್ಯಾದಿಗಳು ಬಂದಾಗಲೂ ಅವರು ಕೇಳಲಿಕ್ಕೆ ಯೋಗ್ಯರಾಗಿ ಅದನ್ನು ಕೇಳ್ತಾ ಇದ್ರು, ಅದನ್ನು ಅಭ್ಯಾಸವೂ ಮಾಡ್ತಾ ಇದ್ರು. ಯಾವಾಗ ನಮ್ಮಲ್ಲಿ ಅದನ್ನು ದಕ್ಕಿಸಿಕೊಳ್ಳಿಕ್ಕೆ ಬೇಕಾದಂತಹ ಒಂದು ಡೆಡಿಕೇಶನ್ ಕಮ್ಮಿ ಆಯಿತು, ಮತ್ತು ಸಾಮಾಜಿಕವಾದ ರಾಜಕೀಯವಾದ ಅನೇಕ ಬದಲಾವಣೆಗಳನ್ನು ನಾವು ನೋಡಿದ್ದೇವೆ ಈ 1,500 ವರ್ಷದ ಹಿನ್ನೆಲೆಯಲ್ಲಿ. ಅಂಥ ಸಂದರ್ಭದಲ್ಲಿ ಅದರ ಚಿತ್ರಣ ಸ್ವಲ್ಪ ಬದಲಾಯಿತು ಅಂತ ಅನ್ನೋದು ಬಿಟ್ಟರೆ, ಪ್ರಾಚೀನ ಶಿಕ್ಷಣ ಯಾವತ್ತೂ ಕೂಡ ಎಲ್ಲರಿಗೂ ಶಿಕ್ಷಣ ಕೊಡಬೇಕು ಅನ್ನೋ ವಿಷಯದಲ್ಲಿ ವಿರೋಧಿ ಆಗಿರಲಿಲ್ಲ ಅನ್ನೋದು ಮತ್ತೆ ಮತ್ತೆ ನಮಗೆ ಇದರಿಂದ ಗೊತ್ತಾಗ್ತಾ ಹೋಗುತ್ತೆ. ನಮಗೇನು ಅಂದರೆ, ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇರಬೇಕು. ನಮ್ಮ ದೇಶದ 70 ವರ್ಷದ ಹಿಂದಿನ ಎಲ್ಲ ಎಜುಕೇಷನ್ ಮಿನಿಸ್ಟರ್ಗಳನ್ನು ಈ ಒಂದು 20 ವರ್ಷದ ಹಿಂದಿದ್ದು ಬಿಟ್ಟರೆ ನೀವು ಒಂದು ಸರ್ತಿ ಲೆಕ್ಕ ಹಾಕಿದರೆ ಗೊತ್ತಾಗುತ್ತೆ ಯಾಕೆ ಇಂಥ ಶಿಕ್ಷಣವೇ ನಮಗೆ ಸಿಕ್ಕಿತ್ತು ಅಂತ. ಅಂತಹ ಸ್ಥಿತಿಯಲ್ಲಿ ದೇಶದಲ್ಲಾಗಲಿ ಉಳಿದ ಕಡೆಯಲ್ಲಾಗಲಿ ಅಂಥ ಸ್ಥಿತಿಯಲ್ಲಿ ಒಂದು ಸ್ವಚ್ಛವಾದ ತಿಳುವಳಿಕೆಯನ್ನು ಕೊಡಬಾರದು ಅನ್ನುವ ರೀತಿಯಲ್ಲೇ ಅದನ್ನು ಮಟ್ಟ ಹಾಕಿದಂತಹ ಪರಿಸ್ಥಿತಿಯನ್ನು ನಾವು ನೋಡಿದ್ರಿಂದಾಗಿ ಇವತ್ತಿಗೂ ಎಷ್ಟು ಜನಕ್ಕೆ ಬಿಡದೆ ಬಾಯಿ ಬಿಟ್ಟು ಹೇಳಿದರು. ಯಾವುದೋ ಒಬ್ಬರನ್ನು ಕುರಿತು ಹೇಳ್ತಲ್ಲ, ಇವತ್ತಿನ ಶಿಕ್ಷಣದಲ್ಲಿ ಯಾರೆಲ್ಲ ಬಂದಿದ್ದರೂ ಎಲ್ಲರ ಮನಸ್ಸಿನಲ್ಲೂ ಇರುವುದು ಒಂದೇ ಯೋಚನೆ, ನಮಗೆ ಸೆಕ್ಯುಲರಿಸಮ್ ಬಂದ ಮೇಲೇ ಶಾಸ್ತ್ರದ ಜ್ಞಾನ ಅನ್ನೋದು ಲೋಕಕ್ಕೆ ಸಿಕ್ಕಿತು. ನಾನು ಯೋಚನೆ ಮಾಡೋದೇನು ಅಂದರೆ, ಎಷ್ಟು ಕಳ್ಕೊಂಡು ಬಿಟ್ರು ಅಂತ. ಎಲ್ಲರಿಗೂ ತಿಳಿವು ಬರ್ತಾ ಇತ್ತು, ಯಾರಿಗೂ ತಿಳಿಯದಂತೆ ಆಗಿ ಹೋಯಿತು. ಅಂದರೆ ಧರ್ಮಾತೀತ ಆಗಬೇಕು ಅಂತ ಅನ್ನುವ ಒಂದೇ ಕಾರಣಕ್ಕೆ ಯಾವುದನ್ನೇ ಹೇಳುವ ಹಾಗಿಲ್ಲ. ಎಲ್ಲಿವರೆಗೆ ಅಂದರೆ ರಾಮಕೃಷ್ಣ ಅನ್ನೋ ಶಬ್ದವೂ ಬರುವ ಹಾಗಿಲ್ಲ, ಅದೇ ರಾಹುಲ್ಲೇ ಬರಬೇಕು. ಮೂರ್ಖನ ಹೆಸರನ್ನೇ ಇಟ್ಟುಕೊಂಡು ನಾವು ಪಾಠ ಕಲಿಬೇಕು. ಅಂದರೆ ಈ ರೀತಿ ನಮ್ಮ ಶಿಕ್ಷಣದ ವ್ಯವಸ್ಥೆಯನ್ನು ನಾವು ಸ್ವಲ್ಪ ಕಣ್ಣಿಟ್ಟು ಪುರಾಣಗಳ ಯಾಕೆಂದರೆ ಇದು ನಮ್ಮ ದೇಶದ್ದೇ ಇತಿಹಾಸ. ಅವಳು ಅತ್ಯಂತ ನಾಜೂಕಾಗಿ ಗುರುಗಳ, ಯಾಕೆಂದರೆ ಈ ಹಂತದಲ್ಲಿ ಒಂದು ತಪ್ಪು ಮಾಡಿದರೆ ಬದುಕಿನುದ್ದಕ್ಕೂ ಕತ್ತಲೆಯಲ್ಲಿ ಬೀಳಬೇಕಾಗುತ್ತೆ. ಯಾಕೆಂದರೆ ಗುರುಗಳು ತಮ್ಮ ಎಲ್ಲ ಬೇರೆಯ ಕೈಂಕರ್ಯಗಳನ್ನು ತೊರೆದು ಒಂದು ರಾಜಮನೆತನಕ್ಕಾಗಿ ಮುಡಿಪಾಗಿ ಇದ್ದು ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವವರಿಗೆ ವಸಿಷ್ಠರಂತಹ ಹಿರಿಯ ತತ್ವಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಇಂಥವರಿಗೆ ನೀನು ಶಾಪ ಕೊಡುವುದಕ್ಕೆ ಕೈ ಎತ್ತಿದ ಪ್ರಸಂಗ ಅದು ನಿನ್ನ ಇಡೀ ಜೀವನವನ್ನೇ ನಾಶ ಮಾಡುತ್ತೆ ಅಂತ ಅವಳು ಎಚ್ಚರಿಸಿದಾಗ ತಕ್ಷಣವೇ ಅವಳ ಮಾತಿಗೆ ಒಪ್ಪಿಕೊಂಡು ನಾನು ಮಾಡಿದ್ದು ತಪ್ಪು ಅಂತ ಭಾವಿಸಿ ಅಲ್ಲೇ ಏನು ಮಾಡಲಿ ಅಂತ ಕೇಳುತ್ತಾನೆ. ನಾನು ಕೈಯಲ್ಲಿ ನೀರು ಹಿಡಿದದನ್ನು ಏನು ಮಾಡಲಿ ಅಂತ. ಕೊನೆಗೆ ತಜ್ಜಲಂ ಯತ್ರ ಸಂಸಿಕ್ತಂ ತದ್ಭವೇದ್ ಭಸ್ಮ ನಿಶ್ಚಿತಂ, ನಾನಿದನ್ನು ಬೇರೆ ಎಲ್ಲಿಯಾದರೂ ಹಾಕಿದರೆ ತದ್ಭಸ್ಮ ನಿಶ್ಚಿತಂ, ಅದು ನಾಶವಾಗಿ ಹೋಗುತ್ತೆ, ತೊಂದರೆ ಆಗುತ್ತೆ. ನಾನು ನನ್ನ ಕೋಪದಿಂದ ಯಾರಿಗೂ ತೊಂದರೆ ಮಾಡಬಾರದು ಅಂತಲೇ ಗುರುಗಳಿಂದ ಕಲ್ತದ್ದು. ಹಾಗಾಗಿ ತಕ್ಷಣವೇ ಯೋಚನೆ ಮಾಡಿ ಇತಿಮತ್ವ ಜಲಂ ತತ್ತು ಪಾದಯೋರ್ ನ್ಯಕ್ಷಿಪತ್ ಸ್ವಯಂ, ತನ್ನ ಪಾದಗಳ ಮೇಲೆ ಅದನ್ನು ಹಾಕಿಕೊಂಡದ್ರಿಂದಾಗಿ ಆಮೇಲೆ ಈಗ ನಿಮಗೆ ಹೆಸರು ಗೊತ್ತಾಗಿರುತ್ತೆ, ಅವನ ಹೆಸರು ಕಲ್ಮಾಶಪಾದ ಅಂತ. ಅವನ ಪಾದ ಕಪ್ಪಾಗಿ ಹೋಯಿತು, ಪೂರ್ತಿ ಚರ್ಮ ಮೇಲಿದ್ದೆಲ್ಲ ಸುಟ್ಟು ಹೋಯಿತು. ಸುಟ್ಟು ಹೋದ ನಂತರ ಕಲ್ಮಾಶಪಾದ ಇತ್ಯೇವಂ ತತಃ ಪ್ರಭೃತಿ ವಿಸ್ತೃತಃ ಇಡೀ ಮುಂದಿನ ಜೀವನದಲ್ಲಿ ಆತನಿಗೆ ಮಿತ್ರಸಹ ಅನ್ನುವ ಹೆಸರು ಹೋಗಿ ಅವನು ಕಲ್ಮಾಶಪಾದ ಅಂತ ಹೆಸರಾದ. ಹೀಗೆ ತಂದೆಯಿಂದ ವಿಶಿಷ್ಟವಾದಂತಹ ಸುದಾಸನಿಂದ ಪಡೆದ ಸೌದಾಸ ಅಂತ ಅವನನ್ನು ಕರೀತಾರೆ. ಸೌದಾಸ ಅವನೇ ಮಿತ್ರಸಹ, ಅವನೇ ಕಲ್ಮಾಶಪಾದ. ಇದು ನಮಗೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಕೆಲವು ಪುರಾಣದಲ್ಲಿ ಮಿತ್ರಸಹ ಅಂತ ಕತೆ ಬರುತ್ತೆ, ಕೆಲವೊಂದು ಪುರಾಣದಲ್ಲಿ ಕಲ್ಮಾಶಪಾದ ಅಂತ, ಕೆಲವೊಂದು ಕಡೆ ಸೌದಾಸ ಅಂತ. ಈ ಮೂರು ಜನರ ಕತೆ ಒಂದೇ ಥರ ಇದೆಯಲ್ವ ಅಂತ ನಾವು ಯೋಚನೆ ಮಾಡ್ತೇವೆ. 3 ಜನರ ಕತೆ ಒಂದೇ ಥರದಲ್ಲ, ಒಂದೇ ವ್ಯಕ್ತಿಯ ಕಥೆಯನ್ನು 3 ಕಡೆ ಬೇರೆ ಬೇರೆ ಹೆಸರಲ್ಲಿ ಹೇಳಿದ್ದಾರೆ ಅಷ್ಟೇ. ಇದನ್ನು ಅಂದರೆ ಈ ಪುರಾಣ ಓದುವಾಗ ಸ್ವಲ್ಪ ನಮಗೆ ವ್ಯಕ್ತಿಯನ್ನು ಕೆಲವೊಂದು ಸರ್ತಿ ವ್ಯಕ್ತಿಯ ಹೆಸರನ್ನು ಬದಲಿಸಿ ಹೇಳುವಂಥದ್ದಿದೆ, ಕೆಲವೊಂದು ಸರ್ತಿ ಅದು ಕಾಲವನ್ನು ಹಿಂದೆ ಮುಂದೆ ಮಾಡಿ ಹೇಳುವುದಿರುತ್ತೆ. ಇದೆಲ್ಲ ಏನು ಅಂದರೆ, ಪುರಾಣ ಓದುವಾಗ ನಮಗೆ ಬೇರೆ ಪುರಾಣದ ಪರಿಚಯವೂ ಇದ್ದಾಗ ಅದನ್ನು ಸರಿಪಡಿಸಿಕೊಳ್ಳಿಕ್ಕಾಗತ್ತೆ ಅಂತನ್ನುವ ತಲೆಗೊಂಚೂರು ಕೆಲಸ ಕೊಡಬೇಕು. ರೆಡಿ ಟು ಈಟ್ ಇಲ್ಲ ಶಾಸ್ತ್ರ, ಸ್ವಲ್ಪ ಖರ್ಚು ಮಾಡಬೇಕು ತಲೆ. ಅಂದರೆ ನಮಗೆ ದರ್ಶಿನಿಗಳಲ್ಲಿ ಕೂತ ತಕ್ಷಣವೇ ತಂದು ಕೊಟ್ಟ ಪದಾರ್ಥ ತಿಂದ ಅಭ್ಯಾಸ ಆದಮೇಲೆ ರಾ ಮೆಟೀರಿಯಲ್ ಕೊಟ್ಟು ಮಾಡ್ಕೊಳ್ಳಿ ಅಂದರೆ ಯಾರೋ ಮಂಡಿಗೆ ಮಾಡಬೇಕು ಅಂತ ಕೇಳಿದ್ರಂತೆ, ನಮಗೂ ಮಂಡಿಗೆ ಬೇಕು ಅಂತ.
ಸರಿ, ಅವ್ರು ಏನೇನು ಬೇಕು ಅಂತೆಲ್ಲ ಹೇಳಿದ್ರು. ದೊಡ್ಡ ಕಡಾಯಿ, ಆಮೇಲೆ ಅದಕ್ಕೊಂದು ಕೋಲು, ಆಮೇಲೆ ಹಿಟ್ಟು, ಸಕ್ಕರೆ ಅದನ್ನೆಲ್ಲ ಹೇಳಿದರು. ಅವ್ರು ಹೇಗೆ ಮಾಡಬೇಕು ಅಂತ ಕೇಳಿಸ್ಕೊಂಡು ತೊಗೊಂಡು ಹೋಗಿ ದೊಡ್ಡ ಪಾತ್ರೆಗೆ ಹಾಕಿ ಎಲ್ಲ ಕಲಸಿ ಬೇಯಿಸಿ ತಂದು ಹಾಕಿದ್ರು. ಎಷ್ಟು ತಿಂದ್ರಿ ಮಟ್ಟಿಗೆ? ಅವು 3 ಸೌಟ್ ತಿಂದ್ವಿ ಅಂತ. ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ, ತಿಳುವಳಿಕೆ ಇಲ್ಲದೆ ಮಾಡಿಕೊಳ್ಳುವ ಕೆಲವು ಪ್ರಸಂಗದಿಂದ ಅದರ ಸ್ವಾರಸ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಅಂದರೆ ಯಾವುದೇ ಒಂದು ವಿಷಯವನ್ನು ಗುರುಮುಖೇನ ನಾವು ಕಲಿತಾಗ ಇತಿಹಾಸ ಮರೀಬಾರ್ದು, ಗುರುವಿನ ಸಂಪರ್ಕ ಕೊಂಡಿಯನ್ನು ತಪ್ಪಿಸಿಕೊಳ್ಬಾರ್ದು. ಇದು ತಪ್ಪಿಸಿಕೊಂಡಂದಿನಿಂದಲೇ ಈ ದೇಶದಲ್ಲಿ ಜ್ಞಾನದ ದಾರಿ ಅನ್ನೋದು ಕ್ಷೀಣಿಸ್ತಾ ಬಂತು ಅನ್ನೋದು ನಮಗೆ ಅರ್ಥ ಆಗುತ್ತೆ. ನಾನು ಎಲ್ಲ ಸರಿ ಇದೆ, ಹಿಂದಿನವರು ಏನೂ ತಪ್ಪೇ ಮಾಡಿಲ್ಲ, ಎಲ್ಲ ಕರೆಕ್ಟಾಗಿದ್ದಾರೆ, ನಾನು ಜಸ್ಟಿಫೈ ಮಾಡಲಿಕ್ಕೆ ಹೇಳ್ತಾ ಇಲ್ಲ. ನಮ್ಮ ಶಿಕ್ಷಣದ ವ್ಯವಸ್ಥೆ ಹಿಂದೆ ಅತ್ಯಂತ ಚೆನ್ನಾಗಿತ್ತು, ಅದು ಹಾಳಾದದ್ದೇ ನಂತರದ ದಿನಗಳಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇವತ್ತು ಸಾಮಾನ್ಯ ಎಲ್ಲರಿಗೂ ಶಿಕ್ಷಣ ಶಾಲೆಯಲ್ಲಿ ಬರಲಿಕ್ಕೆ ಅವಕಾಶ ಆದದ್ರಿಂದಾಗಿ, ಹೌದು, ಲೆಕ್ಕ ಮಾಡೋದು ಎಲ್ಲರಿಗೂ ಗೊತ್ತಾಯಿತು, ಅಕ್ಷರದ ಬರವಣಿಗೆ ಎಲ್ಲರಿಗೂ ಗೊತ್ತಾಯಿತು. ನಾವು ಯೋಚನೆ ಮಾಡಬೇಕಾದದ್ದೇನು ಅಂದರೆ ಅಕ್ಷರಸ್ಥರು ಅನಕ್ಷರಸ್ಥರು ಅಂತ ಅನ್ನೋದನ್ನು ಸೈನ್ ಹಾಕ್ಲಿಕ್ಕೆ ಬರುವುದಿಲ್ಲ ಅನ್ನೋದ್ರಲ್ಲಿ ತೀರ್ಮಾನ ಮಾಡ್ತಾ ಇದ್ದೇವೆ ಅನ್ನೋದೇ ದೊಡ್ಡ ತಪ್ಪು.